ನಮಸ್ತೆ ಫ್ರೆಂಡ್ಸ್, ಇದು ನಾಗರ ಚೌತಿ ದಿನದ್ದು ತೆಗೆದಿರೋ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾ ಇರೋದು. ಇಲ್ಲಿ ನಾವು ಒನಕೆಗಳಿಗೆ ನಮ್ಮನೆ ಕಿರಣ್ ಮದುವೆಗೆ ಒನಕೆ ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ಗೊಂಬೆಗಳು ಹೆಣ್ಣು ಗಂಡು ರೆಡಿ ಮಾಡಬೇಕಾಗಿತ್ತು. ನಾನು 2 ಗೊಂಬೆಗಳು ತಂದು ನನ್ನ ಫ್ರೆಂಡ್ ದೀಪು, ನನ್ನ ಮಕ್ಕಳು ಎಲ್ಲ ಸೇರಿ ಗೊಂಬೆಗಳು ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಕಡೆ ಅವಳು ಹೇರ್ಸ್ಗೆಲ್ಲ ಪೈಂಟ್ ಬಳಿತಾಯಿದ್ಲು, ನಾನು ಐಲೈನರು ಅದನ್ನೆಲ್ಲ ಇಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಆವತ್ತಿನ ದಿನ ನಮ್ಮ ಫ್ರೆಂಡು, ನಮ್ಮ ರಿಲೇಷನ್ ಅವರು ಹೆಣ್ಣು ಗಂಡು ಅವರು ಮದುವೆ ಆಗಿದ್ದು ಹೊಸದು, ಅವ್ರನ್ನ ನಾಗರಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು ತೆನೆಯರ್ಸೋಕ್ಕೆ. ಅದರಿಂದ ಅವ್ರಿಗೆ ರೆಡಿ ಮಾಡಿ ಅಲ್ಲಿಗೆ ಹೋಗಬೇಕಾಗಿತ್ತು. ನಾನು ಇಲ್ಲಿ ಸ್ವಲ್ಪ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಅಲ್ಲಿಗೋದೆ. ಅಲ್ಲಿಗೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಬಿಟ್ಟು ಅವರು ನಾಗರೆಲ್ಲ ಸುತ್ತಕೊಂಡು ದಾರ ಎಲ್ಲ ಸುತ್ತಬಿಟ್ಟು ನಾಗರಿಗೆ ಹಾಲೆಲ್ಲ ತೆನೆ ಎರೆದ್ಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಸರಿ ಗಣೇಶನ ದೇವಸ್ಥಾನ ಮುಂದ್ಗಡೆ ಇತ್ತಲ್ಲ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ವಿ. ಸರಿ ಊಟಕ್ಕೆ ಹೇಳಿದರು. ನಾನು ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ಕೆಲಸ ಇದೆ ಅಂತ ಮನೆಗೆ ಬಂದುಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಳು ಒನಕೆಗೆ ಕಲರ್ ಪೇಪರೆಲ್ಲ ಸುತ್ತಿ ಈ ಥರ ರೆಡಿ ಮಾಡಿ ಇಟ್ಟಿದ್ಲು ಒಂದು ಒನಕೆಗೆ. ಆಮೇಲೆ ಇನ್ನೊಂದು ಒನಕೆನೂ ರೆಡಿ ಮಾಡಿಕೊಂಡೆ ನಾನು. 2 ಒನಕೆನೂ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ಪೇಪರೆಲ್ಲ ಸುತ್ತಿರೋದಕ್ಕೆ. ಮತ್ತು ನಮ್ಮ ಫ್ರೆಂಡ್ ಮನೆಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ಮತ್ತು ನಾನು ಅರಿಶಿನ ಕುಂಕುಮ ತೊಗೊಂಡು ಮನೆಗೆ ಹೋಗಿ ಹೆಣ್ಣು ಗೊಂಬೆನ ರೆಡಿ ಮಾಡಿಸಿದೆ. ಹೆಣ್ಣು ಗೊಂಬೆಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಎಲ್ಲ ರೆಡಿ ಆಯಿತು. ಸ್ವಲ್ಪ ಜ್ಯುವೆಲ್ಲೆಲ್ಲ ಹಾಕಿದ್ವಿ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಗಂಡು ಗೊಂಬೆ ರೆಡಿ ಮಾಡಬೇಕು. ಇದು ಫ್ರೆಂಡ್ಸ್ ಆವತ್ತಿಂದು ನಾಗರ ಚೌತಿ ದಿನದ್ದು ತೆಗೆದಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.